ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟಲ್ಲಿ ನೇಮ್ ಮಾಡೋದಕ್ಕಾಗಲ್ಲ, ಯಾಕಂದರೆ ಪ್ರತಿಯೊಂದೂ ಎಲ್ಲ ಕಡೆಯಿಂದ ಸೋರ್ಸ್ ಮಾಡಿ ಕುಂದಾಪುರದಲ್ಲಿ ಒಂದು ಬೇಸ್ ಮಾಡಿಕೊಂಡು ಅಲ್ಲೇ ಮಾಡಿದ್ದೀವಿ. ಇಟ್ ವಾಸ್ ನಾಟ್ ಈಸಿ. ಹಾಗೆ ಶೂಟಿಂಗ್ 250 ಡೇಸಲ್ಲಿ ಅವ್ರು ಹೇಳಿರೋ ಥರ ಕಾಸ್ಟ್ಯೂಮ್ ಹಾಗೆ ಮೇಂಟೈನ್ ಮಾಡಬೇಕಾಗಿತ್ತು. ಸೊ ನನ್ನ ಟೀಮಿನ ಡಿಸೈನರ್ ಟೀಮ್, ಆರ್ಮರ್ಸ್ ಟೀಮ್, ಲೆದರ್ ಟೀಮ್, ಕಾಸ್ಟ್ಯೂಮರ್ಸ್, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಆಮ್ ಸಾರಿ, ಕೆಲಸ ಮಾಡಬೇಕಾದ್ರೆ ಟೆನ್ಷನ್ ಆದಾಗ ಏನಾದರೂ ಬೈದಿದ್ರೆ ಯಾರೋ ಮನಸ್ಸಲ್ಲಿ ಇಟ್ಕೊಬೇಡಿ, ಸಾರಿ. ಥ್ಯಾಂಕ್ ಯು. ಇನ್ನೊಂದು ಸಲ ಯಾರನ್ನಾದರೂ ಮಿಸ್ ಮಾಡಿದರೆ ಡ್ರೈವರ್ಸ್, ಕುಂದಾಪುರದಲ್ಲಾಗಿರಲಿ, ಬೇರೆ ಎಲ್ಲ ಕಡೆ ನಮಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿರೋಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ರಿಷಬ್ ಬಗ್ಗೆ ಏನು ಹೇಳೋದು? ಐ ಆಮ್ ಸೋ ಪ್ರೌಡ್ ಆಫ್ ಯು. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಅದು ನೋಡ್ತಾ ಇದ್ರೆ ಟ್ರೈಲರ್ ಸಖತ್ ಆ ಜರ್ನಿ ರೀಕಾಲ್ ಆಗ್ತದೆ ನನಗೆ. ಅಂದರೆ ಒಂದಿನ ಒಂದು ಕತೆ ತಲೆಗೆ ಬಂದು ಅದ್ರ ಬೆನ್ನು ಹಿಡಿದು ಅವ್ರು ಹೋಗಿರೋ ರೀತಿ ಆಗಿರ್ಬೋದು, ಅದ್ರ ಜೊತೆಗೆ ಏನೇ ಅಡೆತಡೆಗಳು ಬಂದರು ಅದನ್ನೆಲ್ಲ ದಾಟ್ಕೊಂಡು ಅದು ಹಾರ್ಡ್ ವರ್ಕ್ ಅಂತ ಎಲ್ಲ ಐ ಥಿಂಕ್ ಈ ಸಿನಿಮಾಗೆ ಹೇಳೋಕ್ಕಾಗಲ್ಲ, ಯಾಕಂದರೆ ಆ ಹಾರ್ಡ್ ವರ್ಕು, ಶ್ರಮ, ಶ್ರದ್ಧೆ ಅದನ್ನೆಲ್ಲ ದಾಟ್ಕೊಂಡು ಹೋಗಿದೆ. ಬೆವರು ರಕ್ತನೂ ಈ ಸಲ ಹೇಳೋದಕ್ಕಾಗಲ್ಲ, ಅದಕ್ಕಿಂತನೂ ಜಾಸ್ತಿ ಆಗಿದೆ. ಅಷ್ಟೆಲ್ಲ ರಿಷಬ್ಗೆ ಸಾಟಿ. ಸೊ ಆ ದೇವರ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಹೀಗೆ ಇರಲಿ. ಹಾಗೇನೆ ಮಾಧ್ಯಮದವರಾಗಿರ್ಬೋದು, ಕನ್ನಡ ಜನತೆ ಕಾಂತಾರ ಒಂದನ್ನು ನಮ್ಮ ಸಿನಿಮಾ ಅಂತ ತಗೊಂಡು ಅದನ್ನು ದೇಶದಾದ್ಯಂತ ತೊಗೊಂಡು ಹೋಗಿದ್ದೀರಾ. ಈ ಸಲನೂ ನಮ್ಮ ಸಿನಿಮಾ ಅಕ್ಟೋಬರ್ 2ಕ್ಕೆ ವಿಜಯದಶಮಿ ದಿನ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಅದನ್ನು ನಮ್ಮ ಸಿನಿಮಾ ಅಂತ ಒಪ್ಕೊಂಡು ಆಶೀರ್ವಾದ ಮಾಡಬೇಕು. ರಿಷಬ್ನ ಇಲ್ಲಿ ತನಕ ಹೇಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದೀರಾ ಹಾಗೆ ಮಾಡಬೇಕಂತ ಕೇಳ್ಕೊಳ್ತೀನಿ. ಆ್ಯಂಡ್ ಇಟ್ ಈಸ್ ನಾಟ್ ಈಸಿ ರೈಟರ್ ಆಗಿ, ಆ್ಯಕ್ಟರ್ ಆಗಿ, ಡೈರೆಕ್ಟರ್ ಆಗಿ ಈ ಥರ ಸ್ಕೇಲ್ ನಾಟ್ ಇನ್ ಟರ್ಮ್ಸ್ ಆಫ್ ಬಜೆಟ್. ಐ ಆಮ್ ಸೀಯಿಂಗ್ ಇಷ್ಟು ಈ ಥರದ್ದು ಒಂದು ಬ್ಯೂಟಿಫುಲ್ ಕ್ರಾಫ್ಟ್ನ ಅಷ್ಟು ಪರ್ಫೆಕ್ಟಾಗಿ ಈ ಡ್ಯೂರೇಷನಲ್ಲಿ ಮಾಡಿರೋದಕ್ಕೆ, ನಾಟ್ ಆಸ್ ಅ ವೈಫ್, ಆಡಿಯನ್ಸ್ ಆಗಿ, ಫ್ಯಾನ್ ಗರ್ಲ್ ಆಗಿ, ಒಂದು ನಿಮ್ಮ ಜೊತೆ ಕೆಲಸ ಮಾಡಿರೋ ಒಂದು ಡಿಪಾರ್ಟ್ಮೆಂಟ್ ಹೆಡ್ ಆಗಿ ಐ ಆಮ್ ಸೋ ಪ್ರೌಡ್ ಆಫ್ ಯು ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ರಿಷಬ್ ಸ್ಪೀಡ್ ಮತ್ತು ಎನರ್ಜಿನ ಮ್ಯಾಚ್ ಮಾಡೋದು ತುಂಬ ಕಷ್ಟ, ಪ್ರತಿಯೊಬ್ಬರಿಗೂ ಅದು ರಿಯಲೈಸ್ ಆಗಿರುತ್ತೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಐ ಆಮ್ ಸೋ ಸಾರಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀರಾ ಎಲ್ರಿಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಇನ್ಯಾವುದೇ ಡಿಪಾರ್ಟ್ಮೆಂಟ್ ಮಿಸ್ ಆಗಿದ್ರು ಯಾರು ಬೇಜಾರು ಮಾಡ್ಕೊಬೇಡಿ. ನನ್ನ ಪರವಾಗಿ, ರಿಷಬ್ ಪರವಾಗಿ, ಕಾಂತಾರದ ಪರವಾಗಿ ಎಲ್ರಿಗೂ ಥ್ಯಾಂಕ್ ಯು. ಇದೇ ಥರ ಇಷ್ಟೇ ಪಾಸಿಟಿವ್ ಮೈಂಡ್ ಸೆಟ್ಟಿಂದ ಏನೇ ಕೆಲಸ ಮಾಡಿದ್ರು ಅದಕ್ಕೆ ಖಂಡಿತ ಒಳ್ಳೇದಾಗತ್ತೆ, ಒಳ್ಳೇದಾಗಲೇಬೇಕು. ಥ್ಯಾಂಕ್ ಯು. ಪ್ರಗತಿ, ನೀವು ಆಡಿದಂಥ ಒಂದೊಂದು ಮಾತಲ್ಲೂ ಕೂಡ ಎಷ್ಟು ಹೆಮ್ಮೆ ತುಂಬಿತ್ತು. ನಂಗೆ ಈಗಲೂ ನೆನಪಿದೆ. ಐ ಥಿಂಕ್ ನೀವು ನಮ್ಮದೇ ಇಂಟರ್ವ್ಯೂಲಿ ಒಂದು ಮಾತು ಹೇಳಿದ್ರಿ, ಆ್ಯಸ್ ಅ ಫ್ಯಾನ್ ಅವರ ಸಿನಿಮಾನ ಇಷ್ಟಪಟ್ಟು ಥಿಯೇಟರ್ ಆಚೆ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದೀರಾ ಅಂತ ಅವ್ರಿಗೆ ಅವತ್ತು ನೀವು ವಿಶ್ ಮಾಡಿದ್ರಿ. ಆ ವಿಶ್ಶು ಎಷ್ಟು ಮಟ್ಟಿಗೆ ಫಲಿಸ್ತು ಅಂತಂದರೆ ಇವತ್ತು ಇಡೀ ವಿಶ್ವ ನಿಮ್ಮ ಗಂಡನ ಫ್ಯಾನ್ಸ್ ಆಗಿದ್ದಾರೆ. ಸೊ ಅಷ್ಟರ ಮಟ್ಟಿಗೆ ಆ ಜರ್ನಿ ಆ್ಯಸ್ ಅ ಫ್ಯಾನ್ ಟು ವೈಫ್ ಅಗೇನ್ ಟು ಅ ಟೆಕ್ನಿಷಿಯನ್, ಪ್ರತಿಯೊಂದು ಹಂತದಲ್ಲೂ ಅವ್ರಿಗೆ ನೀವು ಸಾಥ್ ಕೊಟ್ಟಿದ್ದೀರಾ. ಮೋರ್ ಪವರ್ ಟು ಯು ಪ್ರಗತಿ, ಮೋರ್ ಪವರ್ ಟು ಯು. ಆ್ಯಂಡ್ ನೀವು ಮಾಸ್ಟರ್ಗೆ ಒಂದು ಟೋನಲ್ಲಿ ಹೇಳಿದ್ರಲ್ಲ, ಮಾಸ್ಟರ್ ಪಿಕ್ಚರ್ ರಿಲೀಸ್ ಆದಮೇಲೆ ನಾನು ಮೀಟ್ ಮಾಡ್ತೀನಿ ಅಂತ. ಮಾಸ್ಟರ್, ಆ ಬಾಸು ಇವ್ರಿಗೆ ಎಸ್ ಬಾಸ್ ಅಂತಲೇ ಹೇಳಬೇಕು ಮಾಸ್ಟರ್. ಅದೇ ಪ್ರಪಂಚದ ನಿಯಮ ಮಾಸ್ಟರ್. ನಿಮ್ಗಿನ್ನ ಮದುವೆ ಆಗಿಲ್ವಾ ಮಾಸ್ಟರ್? ಓಕೆ. ಆ ಬಾಸು ಇವತ್ತು ಇನ್ಮೇಲಿಂದ ಎಸ್ ಬಾಸ್ ಅಂತಾನೆ ಹೇಳ್ತಾರೆ. ಅವ್ರು ಹೇಳಿದ್ರಲ್ಲ, ನಾನು ಕಾಸ್ಟ್ಯೂಮ್ ಡಿಸೈನರ್ ಆಗಿ ಮಾತಾಡಿಲ್ಲ, ಹೆಂಡತಿಯಾಗಿ ಮಾತಾಡಿದ್ದೀನಿ ಅಂತ. ಅದು ಹೇಗಿರುತ್ತೆ ಅಂತ ಅವತ್ತು ನನ್ನ ಕರೀರಿ, ನಾನು ಅದನ್ನ ಕಣ್ಣಾರೆ ನೋಡಬೇಕು ಅಂತ ಆಸೆ ಪಡ್ತೀನಿ. ಮೋರ್ ಪವರ್ ಟು ಯು ಪ್ರಗತಿ, ಲಾಟ್ಸ್ ಆಫ್ ಲವ್ ಟು ಯು. ಲೆಟ್ಸ್ ಹಿಯರ್ ಇಟ್ ಫಾರ್ ದಿಸ್ ವುಮೆನ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.